ಅಯೋಧ್ಯೆಯ ಅಲಂಕಾರಕ್ಕೆ ಹುಬ್ಬಳ್ಳಿ ಕಲಾವಿದರ ಅಳಿಲು ಸೇವೆ ಇದು. ಅಯೋಧ್ಯೆಯ ರೈಲು ನಿಲ್ದಾಣದಲ್ಲಿ ಕಲಾವಿದರು ಕಮಾಲ್ ಮಾಡಿದ್ದಾರೆ. ನೋಡಿ, ಕರ್ನಾಟಕಕ್ಕೂ ಅಯೋಧ್ಯೆಗೂ ಬಹಳ ನಂಟು. ರಾಮನೂರಿಗೆ ಹುಬ್ಬಳ್ಳಿ ಕಲಾವಿದರ ಕೈ ಚಳಕ ಮೂಡಿದೆ. ಅಯೋಧ್ಯೆಯ ರೈಲು ನಿಲ್ದಾಣದಲ್ಲಿ ಕರ್ನಾಟಕದ ಒಂದು ಸೇವೆ, ಅಳಿಲಿನ ಬೃಹದಾಕಾರದ ಕಲಾಕೃತಿ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ. ರಾಮ ಸೇತು ನಿರ್ಮಾಣಕ್ಕೆ ಅಳಿಲು ತನ್ನ ಕೈಲಾದ ಸೇವೆ ಮಾಡಿತ್ತು. ನೀವೆಲ್ಲ ಇತಿಹಾಸವನ್ನು, ಪುರಾಣವನ್ನು ಓದಿದರೆ ಗೊತ್ತಾಗುತ್ತೆ. ನೋಡಿ, ಅಳಿಲಿನ ಒಂದು ಕಲಾಕೃತಿ ಬಹಳ ಅದ್ಭುತವಾಗಿದೆ, ಗಮನ ಸೆಳೀತಾ ಇದೆ. ಒಟ್ಟು 5 ಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹುಬ್ಬಳ್ಳಿಯ ಆರ್ಟ್ ವಾಲೆ ಸಂಸ್ಥೆಯವರಿಂದ ಇದು ನಿರ್ಮಾಣ ಆಗಿದೆ. ನೋಡಿ, ಅಯೋಧ್ಯೆಯ ರೈಲು ನಿಲ್ದಾಣದಲ್ಲಿ ಆ ಅಳಿಲಿನ ಒಂದು ಕಲೆಯನ್ನು ಅನಾವರಣ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ ಅಳಿಲು ಸೇವೆ ಅಂತಂದರೆ ಏನು ಅಂತ. ರಾಮ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಅಳಿಲು ಯಾವ ರೀತಿಯಾಗಿ ಸಹಾಯವನ್ನು ಮಾಡಿತ್ತು ಅಂದರೆ, ಇದೆಲ್ಲವೂ ಕೂಡ ಏನಾಗುತ್ತೆ, ಅಯೋಧ್ಯೆಗೆ ಬರುವವರಿಗೆ ರಾಮಾಯಣದ ಇತಿಹಾಸವನ್ನು ನೆನಪಿಸುವಂತೆ ಮಾಡುತ್ತೆ. ನೋಡಿ ಯಾವ ರೀತಿ ನಮ್ಮ ಕನ್ನಡಿಗರ ಕೈಯಿಂದ ಮೂಡಿ ಬಂದಿದೆ ಈ ಕಲಾಕೃತಿ ಅಂತ. ಗಣನೆ ಆರಂಭವಾಗಿದೆ. ಇವತ್ತು ಇಡೀ ದೇಶವೇ ಇವತ್ತು ರಾಮಲೀಲೆ ಆಗಿದೆ. ಇದರ ನಡುವೆ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನು ಇವತ್ತು ಅಯೋಧ್ಯೆಗೆ ಹೋಗ್ತಾರೆ. ಆದರೆ ಅಯೋಧ್ಯ ರೈಲು ನಿಲ್ದಾಣಕ್ಕೆ ಹೋಗಲೇಬೇಕು. ಅಂತಹ ರೈಲು ನಿಲ್ದಾಣಕ್ಕೆ ಸ್ವಾಗತ ಮಾಡಲು ಒಂದು ಸುಂದರವನ್ನು ಏನು ಮಾಡಲಿಕ್ಕೆ ಇವತ್ತು ಹುಬ್ಬಳ್ಳಿಯ ಜನಕ್ಕೆ ಒಂದು ಆಫರ್ ಸಿಕ್ಕಿದೆ. ಇನ್ನು ಹುಬ್ಬಳ್ಳಿಯ ಒಂದು ಆರ್ಟ್ ವಾಲ್ ಅನ್ನೋ ಒಂದು ಕಂಪನಿ ಇವತ್ತು ಬಹಳ ಒಂದು ಸುಂದರವಾಗಿ ರೈಲ್ವೆ ನಿಲ್ದಾಣವನ್ನು ಮಾಡಿದೆ. ಈಗ ಅವ್ರನ್ನ ನಾನು ಮಾತಾಡ್ತೀನಿ. ಮೇಡಮ್, ರೈಲ್ವೆ ನಿಲ್ದಾಣವನ್ನು ಏನೆಲ್ಲ ಮಾಡಿದ್ರಿ ತಾವು ಈಗಲ್ಲಿ? ನಾವು ಅಲ್ಲಿ 4 ಆರ್ಟ್ ವರ್ಕ್ಸ್ ಮಾಡಿದ್ವಿ. ಒಂದು ಅಳಿಲು ಸೇವೆ ಸ್ಕ್ವಿರಲ್, ಅದು 15 ಫೀಟ್ ಯೂಸ್ ಐತ್ರಿ. ಮತ್ತು ಒಂದು ವೆಲ್ಕಮ್ ಮ್ಯೂರಲ್, ಅದು ರಾಮ ಮಂದಿರ್ ಮತ್ತು ಅದು ಅಯೋಧ್ಯ ಬರ್ದಿದ್ದೈತ್ರಿ. ಅದನ್ನು LED ಐತಿ, 3D ಮ್ಯೂರಲ್ ಐತಿ. ಮತ್ತು ಒಂದು 46 ಫೀಟ್ ಯೂಜ್ ರಾಮ ಮಂದಿರ್ ಸಿಲೋಟ್ ಮಾಡಿದ್ವಿ. ಮತ್ತು ಸರಯೂ ಘಾಟ್ಸ್ 46 ಫೀಟ್ ಮಾಡಿದ್ವಿ ಅಲ್ಲೇ. ಅದು ಒಟ್ಟು ಎಷ್ಟು ದಿನ ವರ್ಕ್ ಮಾಡಿದ್ರಿ ಮೇಡಮ್ ತಾವೀಗಾಗಲೇ? ಇದು 35 ಡೇಸ್ ಒಳಗೆ ಎಲ್ಲ ನಾವು ಕಂಪ್ಲೀಟ್ ಮಾಡಿದ್ವಿ ಎಲ್ಲರೂ. ಎಷ್ಟು ಜನ ತಮ್ಮ ಟೀಮಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ವರ್ಕ್ ಮಾಡಿದ್ರಿ ಮೇಡಮ್ ಈಗ ಅದನ್ನು? ನಮ್ಮ ಟೀಮ್ ಒಳಗೆ ಹುಬ್ಳಿ ಒಳಗೆ 60 ಮೆಂಬರ್ಸ್ ಇದ್ದಾರೆ ರೀ. ಅಲ್ಲೇ 20 ಮೆಂಬರ್ಸ್ ಹೋಗ್ಯಾರ ರೀ. ಡಿಫ್ರೆಂಟ್ ಟೀಮ್ಸ್ ಇದಾವೆ ರೀ ಅಲ್ಲೇ. ಕ್ಲೇ ಟೀಮ್, ಇನ್ಸ್ಟಾಲೇಷನ್ ಟೀಮ್, ಲೈಟಿಂಗ್ ಟೀಮ್, ಸಿವಿಲ್ ಟೀಮ್ ಎಲ್ಲರೂ ಹೋಗ್ಯಾರ ಅಲ್ಲೇ. ಇವತ್ತು ಇಡೀ ದೇಶವೇ ಅಯೋಧ್ಯೆಗೆ ಬರ್ತಿದೆ. ಆದರೆ ಅಯೋಧ್ಯ ರೈಲು ನಿಲ್ದಾಣ ತಮಗೆ ಸಿಕ್ಕಿದೆ ಒಂದು ಆಫರ್, ಏನು ಹೇಳ್ತೀರಿ? ಅದು ಭಾಳ ಪ್ರೆಸ್ಟೀಜ್ ಮತ್ತು ಪ್ರೌಡ್ ಮೂಮೆಂಟ್ ಐತಿ ಎಲ್ಲರಿಗೂ, ಹುಬ್ಳಿ ಜನರಿಗೂ. ಮತ್ತು ನಮ್ಗೆ ಆರ್ಟ್ ವಾಲೆಗೆ ಅದ ಆಪರ್ಚುನಿಟಿ ಸಿಕ್ಕೈತ್ರಿ. ಭಾಳ ಖುಷಿ ಆಗಾಕತ್ತೈತಿ. ಥ್ಯಾಂಕ್ ಯು ಸರ್. ಹುಬ್ಬಳ್ಳಿಯವರಿಗೆ ಇದೊಂದು ಅವಕಾಶ ಸಿಕ್ಕಿದೆ. ಇವತ್ತು ರೈಲು ನಿಲ್ದಾಣವನ್ನೇ ಬಹಳಷ್ಟು ಒಂದು ಸುಂದರವಾಗಿ ಮಾಡಿದ್ರಿ. ಏನೆಲ್ಲ ಮಾಡಿದಿರಿ ಅಲ್ಲಿ? ಸರ್, ಅಲ್ಲಿ ಅದೇ ಹೇಳಿದೆ 4 ವರ್ಕ್ ಆರ್ಟ್ ಮಾಡಿದ್ದೀವಿ. ಒಂದು, ಇದು ರಾಮಾಯಣದಲ್ಲಿ ನೀವು ಕೇಳಿರ್ಬೋದು, ಅಲ್ಲಿಲ್ಲೂ ಹೆಂಗೆ ರಾಮ ಸೇತು ಮಾಡಲಿಕ್ಕೆ ಹೆಲ್ಪ್ ಮಾಡ್ತಂತೀರಿ, ಹಂಗೆ ಚಿಕ್ಕದವ್ರು ಬಂದು ರಾಮ ಸೇತು ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ. ಹಂಗೆ ನಾವು ಹುಬ್ಬಳ್ಳಿಯಿಂದ ನಾವು ಚಿಕ್ಕದು ಒಂಥರ ಆರ್ಟ್ ವರ್ಕ್ ಮಾಡಿ ನಮಗೆ ಪ್ರೆಸ್ಟೀಜ್ ಸಿಕ್ಕಿದೆ. ಇದು ನಮ್ಮದೊಂದು ಸೇವೆ ಮಾಡಲಿಕ್ಕೆ. ಅದಕ್ಕೆ ನಾವು ಅಲಿಲು ಸೇವೆ ಅಂತ ಮಾಡ್ಕೊಂಡು ಅಲಿಲು ಸ್ಟ್ಯಾಚ್ಯೂ ಹಾಕಿದ್ದೀವಿ ಅಲ್ಲಿ. ಸೊ ರಾಮಾಯಣದ ಟಿಪಿಕ್ ತೋರಿಸ್ಲಿಕ್ಕೆ ಆ ಥರ ಹೆಂಗೆ ಚಿಕ್ಕದಿಂದ ಬಂದು ಆ ಥರ ರಾಮಾಯಣ మీద ಆತಲ್ಲ, ಅದಕ್ಕೆ ನಾವು ಈಗ ಅಲಿಲು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ, ಸಣ್ಣ ಚಿಕ್ಕದವರು ಎಷ್ಟು ಚಲೋ ದೊಡ್ಡ ಕೆಲಸ ಮಾಡುವಂತೆ ಆ ಥರ ಅಲಿಲು ಸೇವೆ ಮಾಡಲಿಕ್ಕೆ ಅಲಿಲುದು ಸ್ಟ್ಯಾಚ್ಯೂ ಮಾಡಿದ್ದೀವಿ. ಆಮೇಲೆ ರಾಮ ಮಂದಿರದ ನೀವು ಬಂದ ಕೂಡ ಅಯೋಧ್ಯೆ ಬರದೇ ರಾಮ ಮಂದಿರ ನೋಡಲಿಕ್ಕೆ. ಸೊ ಅದಕ್ಕೆ ವೆಲ್ಕಮ್ ಮಾಡಲಿಕ್ಕೆ ರಾಮ ಮಂದಿರದ ಅಲ್ಲಿ ಮ್ಯೂರಲ್ ಮಾಡಿದ್ದೀವಿ. 3D ಮ್ಯೂರಲ್ ಒಂದು 20 ಫೀಟ್ ಬೈ 20 ಫೀಟು. ಇನ್ನೊಂದು 46 ಫೀಟ್ ವಾಲ್, ದೊಡ್ಡ ವಾಲದಲ್ಲಿ ಒಂದು ಸರಾಯು ಘಾಟು, ಅಯೋಧ್ಯದೇನು ಘಾಟ್ ಇದೆ ಅದು ತೋರಿಸಿದ್ದೀವಿ. ಇನ್ನೊಂದು ರಾಮ ಮಂದಿರದ ಮೇನ್ ಗೋಪುರವನ್ನು ತೋರಿಸಿದ್ದೀವಿ ಅದರಲ್ಲಿ. ಸರ್, ನಿಮಗೆ ಅವಕಾಶ ಸಿಕ್ಕಿದ್ದು ಹೇಗೆ ಸರ್? ಸರ್, ಅದು ನಮಗೆ ನೀವು ನೋಡಿರ್ಬೋದು, ನಾವು ಹುಬ್ಬಳ್ಳಿ ಸೌತ್ ವೆಸ್ಟರ್ನ್ ರೈಲ್ವೇದಲ್ಲಿ ಎಲ್ಲ ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು, ಹೊಸಪೇಟು ಅವೆಲ್ಲ ಸ್ಟೇಷನ್ಸ್ ಬ್ಯೂಟಿಫೈ ನಾವೇ ಮಾಡಿದ್ದೀವಿ. ಅದರಲ್ಲಿ ಹುಬ್ಬಳ್ಳಿ ಮತ್ತು ಹೊಸಪೇಟು ಮತ್ತು ಬೆಳಗಾಂ ಸ್ಟೇಷನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇನಾಗ್ರೇಟ್ ಮಾಡಿದ್ದಾರೆ ಸರ್. ನಾವು ಬ್ಯೂಟಿಫೈ ಮಾಡಿದ್ದು. ಸೊ ಅದನ್ನು ನೋಡಿ ನಾರ್ದರ್ನ್ ರೈಲ್ವೆ ಸರ್ ನಮ್ಗೆ ಕರೆದುಬಿಟ್ಟು ನೀವು ಈ ಥರ ಏನಾರ ಮಾಡ್ಬೋದಾ ಬ್ಯೂಟಿಫೈ ಅಂತ ಕೇಳಿದರು. ಸೊ ಅದಕ್ಕೆ ನಮ್ಗೆ ಆ ಥರ ಅಪರ್ಚುನಿಟಿ ಸಿಕ್ತು ಸರ್. ಅದು ಓಕೆ, ಥ್ಯಾಂಕ್ ಯು ಸರ್. ಏನು ಈಗಾಗಲೇ ಅಂತ ರಾಮ ಸೇತು ನಿರ್ಮಾಣ ಮಾಡುವ ಒಂದು ಅಳಿಲು ಸಹ ಇಲ್ಲಿ ಸೇವೆ ಮಾಡಿದೆ. ಹೀಗಾಗಿ ನಾವು ಹುಬ್ಬಳ್ಳಿ ಜನ ಇಲ್ಲಿ ಒಂದು ಅಳಿಲು ಸೇವೆ ಮಾಡಿದ್ದೀವಿ ಅನ್ನೋದು ಏನು ಆರ್ಟ್ ವಾಲ್ ಏನು ಆ ಕಂಪನಿ ಏನಿದೆ ಅವರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗುಪ್ಪ, TV5 ಹುಬ್ಬಳ್ಳಿ.